ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರಿಗೆ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಕಾಡಾನೆಗಳಿಂದ ತಮ್ಮ ಕೃಷಿ ಉಳಿಸುವ ಜೊತೆಗೆ ತಮ್ಮ ಪ್ರಾಣವನ್ನ ಉಳಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲೂ ಜಿಲ್ಲೆಗೆ ಕೇರಳ ರಾಜ್ಯದಿಂದ ಆಗಮಿಸುವ ಕೇರಳ ಆನೆಗಳ ಸಂಖ್ಯೆ ಮತ್ತು ಉಪಟಳ ಹೆಚ್ಚಾಗ್ತಾ ಇದೆ. ಆನೆ ಟಾಸ್ಕ್ ಫೋರ್ಸ್ ರಚಿಸುತ್ತೇವೆ ಎಂದು ಕಳೆದ ಬಜೆಟ್ನಲ್ಲಿ ಘೋಷಿಸಿದ್ದ ರಾಜ್ಯ ಸರ್ಕಾರದ ಭರವಸೆ ಘೋಷಣೆಯಾಗಿಯೇ ಉಳಿದಿದೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರು ಎದುರಿಸುವ ಹಲವು ರೀತಿಯ ಸಮಸ್ಯೆಗಳಿಗೆ ಇತ್ತೀಚಿನ ದಿನಗಳಲ್ಲಿ ಕಾಡಾನೆಗಳ ಉಪಟಳದ ಸಮಸ್ಯೆಯೂ ಸೇರಿಕೊಂಡಿದೆ. ಅರಣ್ಯದಂಚಿನಲ್ಲಿರುವ ಜಿಲ್ಲೆಯ ಬೆಳ್ತಂಗಡಿ, ಕಡಬ, ಪುತ್ತೂರು, ಸುಳ್ಯ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಅಂಕಿ ಅಂಶಗಳ ಲೆಕ್ಕಾಚಾರದ ಪ್ರಕಾರ 4-5 ವರ್ಷಗಳ ಜಿಲ್ಲೆಯದ್ದೇ ಆನೆಗಳು ಎಂದು ಗುರುತಿಸಲ್ಪಟ್ಟಿರುವುದು ಕೇವಲ 20. ಆದರೆ ಕಳೆದ 2 ವರ್ಷಗಳಲ್ಲಿ ಈ ಸಂಖ್ಯೆ 100 ಗಡಿ ದಾಟಿದೆ. ಈ ಸಂಖ್ಯೆಯ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಪಕ್ಕದ ಕೇರಳ ರಾಜ್ಯ ಮತ್ತು ಗಡಿ ಜಿಲ್ಲೆಗಳಿಂದ ಜಿಲ್ಲೆಗೆ ಭೇಟಿ ನೀಡ್ತಾ ಇರುವ ಆನೆಗಳು. ಹೌದು, ಕೇವಲ ಕೇರಳ ರಾಜ್ಯವೊಂದರಿಂದಲೇ ಸುಮಾರು 60% ಆನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರ ಕೃಷಿ ತೋಟಗಳನ್ನು ನಾಶ ಮಾಡ್ತಾ ಇದೆ. ಸುಳ್ಯ, ಕಡಬ ಮತ್ತು ಪುತ್ತೂರು ತಾಲೂಕಿನ ಎಲ್ಲಾ ಕಡೆಗಳಿಗೂ ಇದೇ ಕೇರಳ ಭಾಗದಿಂದ ಆಗಮಿಸುವ ಆನೆಗಳದ್ದೇ ಕಾರುಬಾರಾಗಿದೆ. ಮುಂಡೇಗೋಲು ಅರಣ್ಯದಿಂದ ಪಯಸ್ವಿನಿ ನದಿಯನ್ನು ದಾಟಿ ಈ ಆನೆಗಳು ಮರ್ಕಂಚ, ಅರಂತೋಡು, ಸಂಪಾಜೆ, ಪಾನಾಜೆ, ಪೆರ್ಲಂಪಾಡಿ ಮೊದಲಾದ ರಕ್ಷಿತಾರಣ್ಯದ ಮೂಲಕ ಸಾಗಿ ಕಾಡಿನಂಚಿನಲ್ಲಿರುವಂತಹ ಕೃಷಿ ಭೂಮಿಗಳಿಗೆ ನುಗ್ಗಿ ಹಾನಿ ಮಾಡ್ತಾ ಇದೆ. ಕೃಷಿ ತೋಟಗಳಿಗೆ ಅಳವಡಿಸಿದ್ದ ನೀರಿನ ಪೈಪ್ಗಳನ್ನು ಒಡೆದು ಹಾಕಿ ಅಪಾರ ನಷ್ಟಕ್ಕೆ ಕಾರಣ ಆಗಿದೆ. ಅಲ್ಲದೆ ಜನರ ಮೇಲೂ ಈ ಆನೆಗಳು ದಾಳಿ ನಡೆಸಲು ಮುಂದಾಗ್ತಾ ಇದ್ದು ಕೃಷಿಕನಿಗೆ ಇತ್ತ ಬೆಳೆಯೂ ಇಲ್ಲ, ಅತ್ತ ಜೀವಕ್ಕೂ ಬೆಲೆ ಇಲ್ಲದಂತಾಗಿದೆ. ಆನೆಗಳು ಜನವಸತಿ ಪ್ರದೇಶಗಳಿಗೆ ಬರೋದನ್ನು ತಡೆಯಲು ರಾಜ್ಯ ಸರ್ಕಾರ ಕಳೆದ ಬಜೆಟ್ನಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸುವ ಘೋಷಣೆಯನ್ನ ಮಾಡಿತ್ತು. ಆದರೆ ಆ ಘೋಷಣೆಯಾಗಿಯೇ ಉಳಿದಿದೆ. ಸರ್ಕಾರ ಕೂಡಲೇ ಈ ತಂಡವನ್ನು ರಚಿಸುವ ಜೊತೆಗೆ ರ್ಯಾಪಿಡ್ ರೆಸ್ಕ್ಯೂ ಫೋರ್ಸ್ ಅನ್ನು ರಚಿಸಬೇಕು. ಈ ತನಕ ಆನೆ ದಾಳಿಯಿಂದ ಹಾನಿಯಾದವರಿಗೆ ನೀಡಬೇಕಾದ 4 ಕೋಟಿ ರೂಪಾಯಿಗಳ ಘೋಷಿತ ಪರಿಹಾರವನ್ನ ಶೀಘ್ರ ಬಿಡುಗಡೆಗೊಳಿಸಬೇಕು ಮತ್ತು ಈ ತನಕ ಆದ ಸುಮಾರು 40 ಕೋಟಿ ರೂಪಾಯಿಗಳ ಕೃಷಿ ಹಾನಿ ನೀಡಲು ಸರ್ಕಾರ ಮುಂದಾಗಬೇಕು ಎನ್ನುವ ಒತ್ತಾಯ ಕೃಷಿಕರಿಂದ ಕೇಳಿ ಬರ್ತಾ ಇದೆ. ಕಾಡಾನೆಗಳ ಜೊತೆಗೆ ಕಾಡುಕೋಣ, ಕಾಡು ಹಂದಿ, ಕಡವೆ ಮೊದಲಾದ ವನ್ಯಜೀವಿಗಳನ್ನ ಕೃಷಿಕನ ನಿದ್ದೆಗೆಡಿಸಿದ್ದು ಸರ್ಕಾರ ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಜಿಲ್ಲೆಯಲ್ಲಿ ಕೇರಳ ರಾಜ್ಯದ ಕೃಷಿಕರು ಮಾಡಿದಂತೆ ಕಾಡು ಪ್ರಾಣಿಗಳ ದಾಳಿಗೆ ಪ್ರತಿದಾಳಿ ನಡೆಸಲು ಸಿದ್ಧತೆ ನಡೆಸಲು ನಿರ್ಧರಿಸಿದ್ದಾರೆ. ಒಟ್ಟು 60% ಭಾಗದಷ್ಟು ಆನೆಗಳು ನಮ್ಮ ಸುಳ್ಯ ತಾಲೂಕಿನಲ್ಲೇ ಕಾನ್ಸಂಟ್ರೇಟೆಡ್ ಆಗಿ ದಕ್ಷಿಣ ಕನ್ನಡದಲ್ಲಿ ಈ 4 ತಾಲೂಕುಗಳಲ್ಲಿ ಸುಳ್ಯ, ಬೆಳ್ತಂಗಡಿ, ಕಡಬ, ಪುತ್ತೂರು ಈ ತಾಲೂಕುಗಳಲ್ಲಿ ಆನೆಗಳು ದಿನನಿತ್ಯ ಕೃಷಿಕರ ತೋಟಕ್ಕೆ ನುಗ್ಗಿ ಲಗ್ಗೆ ಇಟ್ಟು ಕೃಷಿ ರೈತರು ತಮ್ಮ ಜಮೀನಿನಲ್ಲಿ ತಮ್ಮ ಸ್ವಂತ ಜಮೀನಲ್ಲಿ ಏನು ಕೃಷಿ ಮಾಡಿದ್ದಾರೆ ಅದಕ್ಕೆ ಹಾನಿ ಮಾಡ್ತಾ ಇವೆ. ಅಡಿಕೆ ಮರ, ರಬ್ಬರ್, ತೆಂಗಿನ ಮರ, ಬಾಳೆ ಮತ್ತು ಯಾವುದೇ ಬೆಳೆಗಳನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇತ್ತೀಚೆಗೆ ಕಳೆದ ಒಂದು 20 ದಿನದ ಹಿಂದೆ ಜೇಡ್ಲಾ ಎಂಬಲ್ಲಿ ಒಬ್ಬ ಕೃಷಿಕರ 2 ಲಕ್ಷದ ಪೈಪನ್ನು ನಾಶ ಮಾಡಿದೆ. ಹೊಸ ತೋಟದಲ್ಲಿ ಹಾಕಿರುವಂಥ ಪೈಪನ್ನು ನಾಶ ಮಾಡಿದೆ. ಮೊನ್ನೆ 24ನೇ ತಾರೀಕಿನದ್ದು ಸಂಪಾಜೆ ಗ್ರಾಮದ ಒಂದು ಜನಾರ್ದನ ನಾಯ್ಕ ಎಂಬವರ 4 ಜನ ಮಕ್ಕಳು ಶಾಲೆಯನ್ನು ಬಿಟ್ಟು ಸಂಜೆ 4 ಗಂಟೆಗೆ ಮನೆಗೆ ಹೋಗ್ತಾ ಇರುವಾಗ 7 ಆನೆಗಳು ಅವರನ್ನು ಓಡಿಸಿವೆ. ಸುಮಾರು 200 ಮೀಟರ್ನಷ್ಟು ಓಡಿ ತಮ್ಮ ಜೀವವನ್ನು ಉಳಿಸಿಕೊಂಡಿದ್ದಾರೆ. ಈ ವಿಚಾರವನ್ನು ಯಾವುದೇ ರಾಜಕಾರಣಿಗಳಾಗಲಿ ಯಾವುದೇ ಮೀಡಿಯಾಗಳಾಗಲಿ ಗಮನಿಸಿಲ್ಲ. ರೈತರಿಗೆ ಇಲ್ಲಿ ಯಾವುದೇ ಬೆಲೆ ಸಿಗ್ತಾ ಇಲ್ಲ, ರೈತರ ಬೆಳೆಗೆ ರಕ್ಷಣೆ ಸಿಗ್ತಾ ಇಲ್ಲ, ರೈತರ ಜೀವ ಅಪಾಯದಲ್ಲಿದೆ. ಇದೇ ರೀತಿ ಮುಂದುವರೆದ್ರೆ ಕೃಷಿಯನ್ನು ಬಿಟ್ಟು ಜನಗಳು ಓಡಿ ಹೋಗುವಂಥ ಪರಿಸ್ಥಿತಿಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಇಷ್ಟು ಮಾತ್ರ ಅಲ್ಲ, ವನ್ಯಜೀವಿಗಳಾದಂತಹ ಆನೆ, ಕಡವೆ, ಕಾಡೆಮ್ಮೆ, ಕಾಡಂದಿಗಳಿಂದ ಜನರಿಗಾಗುವ ಕೃಷಿಯಿಂದ ಬೇಸತ್ತು ಜನರು ವನ್ಯಜೀವಿಗಳ ಮೇಲೆ ರಿವರ್ಸ್ ಅಟ್ಯಾಕ್ಗಳನ್ನು ಮಾಡುವಂಥದ್ದು ನಾವು ಗಮನಿಸಿದ್ದೇವೆ. ಕೇರಳದಲ್ಲಿ ಅನನಾಸು ಬೆಳೆಯನ್ನು ನಾಶ ಮಾಡುವಾಗ ಅಲ್ಲಿಯ ಜನಗಳು ಏನು ಮಾಡಿದ್ದಾರೆ, ಅಂತಹ ಪರಿಸ್ಥಿತಿಗಳು ಇಲ್ಲಿ ಬರುವ ಮೊದಲೇ ಸರ್ಕಾರ ತಕ್ಷಣ ಎಚ್ಚೆತ್ತು